ಆರೋಪಿಗಳ ವಿರುದ್ಧ ಹಾಕಲಾಗಿರುವಂತಹ ಸೆಕ್ಷನ್. ಆ ಎಕ್ಸ್ಕ್ಲೂಸಿವ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ. ರೈಟ್, ನೀವೀಗ ನೋಡ್ತಾ ಇರುವಂತದ್ದು ದುರ್ಗಾ ಬಾರ್. ಇದು ಆರೋಪಿಗಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗೇನ್ ತನಿಖಾಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ, ಆ ಚಾರ್ಜ್ ಶೀಟ್ ನಲ್ಲಿ ಹಲವು ಫೋಟೋಗಳನ್ನ ಅಂದ್ರೆ ಸಾಕ್ಷಿಯಾಗಿ ಸಿಸಿಟಿವಿಗಳ ಸ್ನ್ಯಾಪ್ ಶಾಟ್ ಅನ್ನ ಹಾಕಲಾಗಿದೆ. ಆ ಸ್ನ್ಯಾಪ್ ಶಾಟ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. ಇದು ತುಮಕೂರಿನಲ್ಲಿ ಆರೋಪಿಗಳು ಹೋಗಿ ಯಾವುದೋ ಒಂದು ಬಾರ್ನಲ್ಲಿ ಕುಡಿತಾರಲ್ಲ, ಹೋಗಿ ಆ ನಂತರ ರೇಣುಕಾ ಸ್ವಾಮಿಯ ಕೈನಲ್ಲೇ ಹಣವನ್ನ ಕೊಡಿಸ್ಕೊಳ್ತಾರಲ್ಲ, ಆ ಬಾರ್ನ ಸಿಸಿಟಿವಿ ಫುಟೇಜ್ ನ ಸ್ನ್ಯಾಪ್ ಶಾಟ್ ನೀವೀಗ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇರೋದು. ಇಂತಹ ಹತ್ತಾರು ಸಾಕ್ಷಿಗಳಿಗೆ ಸಂಬಂಧಪಟ್ಟ ಹಾಗೆ ಆ ಸ್ನ್ಯಾಪ್ ಶಾಟ್ ಗಳನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಪ್ರತಿ. ನ್ಯೂಸ್ ಫಸ್ಟ್ ಗೆ ಲಭ್ಯವಾಗಿದೆ ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಮೆನ್ಷನ್ ಮಾಡಿರುವಂತಹ ಸಾಕ್ಷಿಗಳು, ಆ ಸಾಕ್ಷಿಗಳ ಸ್ನ್ಯಾಪ್ ಶಾಟ್, ಸಿಸಿಟಿವಿಯ ಸ್ನ್ಯಾಪ್ ಶಾಟ್ ನ್ಯೂಸ್ ಫಸ್ಟ್ ಸ್ಕ್ರೀನ್ ನಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ದುರ್ಗಾ ಬಾರ್ ನಲ್ಲಿ ಆರೋಪಿಗಳ ಜೊತೆಗೆ ರೇಣುಕಾ ಸ್ವಾಮಿ ಇರುವಂತಹ ದೃಶ್ಯ. ಆರೋಪಿ ಅನುಕುಮಾರ್ನನ್ನ ಬಹಳ ಸ್ಪಷ್ಟವಾಗಿ, ಬಹಳ ಕ್ಲಿಯರ್ ಆಗಿ ನೀವು ಅಲ್ಲಿ ನೋಡಬಹುದು. ಜೊತೆಗೆ ಆರೋಪಿ ರಾಘವೇಂದ್ರನನ್ನ ನೋಡಬಹುದು. ರೇಣುಕಾ ಸ್ವಾಮಿ ಕೂಡ ಇದ್ದಾನೆ, ಜಗ್ಗ ಅಲ್ಲಿ ಕಾಣಿಸ್ತಾ ಇದ್ದಾನೆ. ದುರ್ಗಾ ಬಾರ್ ನಲ್ಲಿ ಆರೋಪಿಗಳು ಹೋಗಿ ಅಲ್ಲಿ ಎಣ್ಣೆಯನ್ನ ಹೊಡೆದಿದ್ರು, ಅಲ್ಲಿ ಕುಡಿದಿದ್ರು. ಆ ನಂತರ ರೇಣುಕಾ ಸ್ವಾಮಿಯ ಕೈನಿಂದಾನೆ ಆ ಬಿಲ್ ಅನ್ನ ಕೊಡಿಸಿದ್ರು. ಕೇವಲ ಅಷ್ಟು ಮಾತ್ರ ಅಲ್ಲ, ಎಲ್ ಕಿಡ್ನಾಪ್ ಮಾಡಿದ್ದು ಆ ಫಸ್ಟ್ ಫೋಟೋ ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ವಿಂಡೋದಲ್ಲಿ. ಅಂದ್ರೆ ರೇಣುಕಾ ಸ್ವಾಮಿಯನ್ನ ಫಾಲೋ ಮಾಡಿದ ಸಂದರ್ಭದ ಫೋಟೋ. ಪಂಕ್ಚರ್ ಶಾಪ್ ಒಂದರ ಮುಂದೆ ಪಂಕ್ಚರ್ ಹಾಕಿಸುವುದಕ್ಕೆ ಅಂತ ಹೇಳಿ ರೇಣುಕಾ ಸ್ವಾಮಿ ಹೋದಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ. ಆ ಮೇಲ್ಭಾಗ, ಆ ಮೊದಲ ವಿಂಡೋದಲ್ಲಿ ನೀವೇನ್ ಗಮನಿಸ್ತಾ ಇದ್ದೀರಿ, ಆ ಫಸ್ಟ್ ಫೋಟೋ ಅದು. ನ್ಯೂಸ್ ಫಸ್ಟ್ ಈಗಾಗಲೇ ಆ ಫೋಟೋನ ಡಿಸ್ಪ್ಲೇ ಮಾಡುವಂತಹ ಕೆಲಸವನ್ನ ಮಾಡಿತ್ತು. ಅದರ ಜೊತೆಗೆ ಕೆಳಭಾಗದಲ್ಲಿ ಗಮನಿಸ್ತಾ ಇದ್ದೀರಿ, ಇದು ರೇಣುಕಾ ಸ್ವಾಮಿಯನ್ನ ಫಾಲೋ ಮಾಡ್ಕೊಂಡು ಬಂದಂತಹ ಸಂದರ್ಭ. ಆ ಕ್ಯಾಮ್ 6 ಅಂತ ನೀವೇನ್ ನೋಡ್ತಾ ಇದ್ದೀರಿ, ರೇಣುಕಾ ಸ್ವಾಮಿ ತನ್ನ ಅಪೋಲೋ ಫಾರ್ಮಸಿ ಏನಿದೆ, ಅಪೋಲೋ ಫಾರ್ಮಸಿಗೆ ಆತ ಬರುವಂತಹ ಸಂದರ್ಭ ತೆಗೆದಂತಹ ಅಲ್ಲಿನ ಸಿಸಿಟಿವಿಯ ಫುಟೇಜ್ ಏನಿದೆ, ಅದರ ಸ್ನ್ಯಾಪ್ ಶಾಟ್ ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಚಾರ್ಜ್ ಶೀಟ್ ನಲ್ಲಿ ಬರೀ ಸ್ನ್ಯಾಪ್ ಶಾಟ್ ಗಳನ್ನ ಹಾಕಿದ್ದಾರೆ. ಡಿಜಿಟಲ್ ಸಾಕ್ಷ್ಯಗಳ ಪ್ರತಿ ಬೇರೆಯದ್ದೇ ಇರುತ್ತೆ. ಅಂದ್ರೆ ಕಂಪ್ಲೀಟ್ ಸಿಸಿಟಿವಿ ಫುಟೇಜ್ ನ ಕೂಡ ಸಲ್ಲಿಕೆ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡ್ತಾರೆ, ಆಲ್ರೆಡಿ ಮಾಡಿದ್ದಾರೆ. ಈಗ ನೀವು ಗಮನಿಸ್ತಾ ಇರೋದು ಆ ಪೇಪರ್ ಪ್ರತಿ, ಚಾರ್ಜ್ ಶೀಟ್ ನ ಪೇಪರ್ ಪ್ರತಿಯಲ್ಲಿ ಮೆನ್ಷನ್ ಮಾಡಿರುವಂತಹ ಸಾಕ್ಷಿಗಳನ್ನ ನೋಡ್ತಾ ಇದ್ದೀರಿ. ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆಯಾ. ಫಸ್ಟ್ ವಿಂಡೋದಲ್ಲಿ ಮೇಲ್ಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ಬೈಕ್ ಸವಾರ ಒಬ್ಬನನ್ನ ಮಾರ್ಕ್ ಮಾಡಲಾಗಿತ್ತು, ಅದು ರೇಣುಕಾ ಸ್ವಾಮಿ. ಕೆಳಭಾಗದಲ್ಲಿ ಈ ಫೋಟೋ ಗಮನಿಸ್ತಾ ಇದ್ದೀರಲ್ಲ, ಇದನ್ನ ನ್ಯೂಸ್ ಫಸ್ಟ್ ನಲ್ಲಿ ಈ ಹಿಂದೆಯೇ ನೀವು ನೋಡಿದ್ರಿ. ಇದು ಶವವನ್ನ ಎಸೆಯೋಕೆ ಬಂದಂತಹ ನಂತರದಲ್ಲಿ ಶವವನ್ನ ಎಸೆದು, ರೇಣುಕಾ ಸ್ವಾಮಿಯ ಶವವನ್ನ ಎಸೆದು ಎಸ್ಕೇಪ್ ಆಗುವಂತಹ ಸಂದರ್ಭದಲ್ಲಿ ಆ ವೈಟ್ ಕಲರ್ ಸ್ಕಾರ್ಪಿಯೋ ರೇಣುಕಾ ಸ್ವಾಮಿಯ ಮೃತದೇಹವನ್ನ ಎಸೆಯೋಕೆ ಬಳಸಿದ್ದು ಇದೇ ವಾಹನ. ನ್ಯೂಸ್ ಫಸ್ಟ್ ಈ ಹಿಂದೆಯೇ ಈ ಬಗ್ಗೆ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಫೋಟೋ, ಈ ಸ್ಕಾರ್ಪಿಯೋದ ಸಿಸಿಟಿವಿ ಫುಟೇಜ್ ಕೂಡ ಪ್ರಸಾರ ಮಾಡಿತ್ತು. ಆ ಸಾಕ್ಷಿಯನ್ನ ಉಲ್ಲೇಖ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ. ಬಹಳ ಕ್ಲಿಯರ್ ಕಟ್ ಆಗಿ ಕಾಣಿಸ್ತಾ ಇದೆ. ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ನಂತರದಲ್ಲಿ ಇದೇ ವೈಟ್ ಕಲರ್ ಸ್ಕಾರ್ಪಿಯೋದಲ್ಲಿ ಆತನ ದೇಹವನ್ನ ಸಾಗಿಸುವಂತಹ ಕೆಲಸವನ್ನ ಮಾಡಲಾಗಿತ್ತು. ಎಷ್ಟು ಆತುರವಾಗಿದ್ರು ಅಂತಂದ್ರೆ ಆ ಹಿಂಬದಿಯ ಡೋರ್ ಹಾಗೆಯೇ ಓಪನ್ ಇರೋದನ್ನ ಕೂಡ ಆ ಸ್ನ್ಯಾಪ್ ಶಾಟ್ ನಲ್ಲಿ ನೀವು ಗಮನಿಸಬಹುದು. ರೇಣುಕಾ ಸ್ವಾಮಿಯ ಮೃತದೇಹವನ್ನ ಮೋರಿ ಹತ್ತಿರ ಬಿಸಾಕಿ ಹೋಗ್ತಾ ಇರುವಂತಹ ದೃಶ್ಯ, ಆ ಸಾಕ್ಷಿ ಆ ಫೋಟೋದ ಕೆಳಗಡೆ ಅದನ್ನ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ಗೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಲಭ್ಯ ಆಗಿದೆ. ಆ ಚಾರ್ಜ್ ಶೀಟ್ ನಲ್ಲಿರುವಂತಹ ಮಹತ್ವದ ಅಂಶಗಳನ್ನ ಗಮನಿಸ್ತಾ ಇದ್ದೀರಿ. ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಸಾಕ್ಷಿಗಳನ್ನ ನೋಡ್ತಾ ಇದ್ದೀರಿ. ಒಂದೊಂದೇ ಸಾಕ್ಷಿಗಳು. ರೇಣುಕಾ ಸ್ವಾಮಿಯ ಮೃತದೇಹವನ್ನ ಮೋರಿ ಹತ್ರ ಬಿಸಾಕಿ ಹೋಗ್ತಾ ಇರುವಂತಹ ಸಾಕ್ಷಿ, ಆ ಸಿಸಿಟಿವಿ ಫುಟೇಜ್ ನ ಸ್ನ್ಯಾಪ್ ಶಾಟ್ ಅದನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಭಾಗದಲ್ಲಿ ನೀವು ಗಮನಿಸ್ತಾ ಇರೋದು ಪ್ರಕರಣದ ಆರೋಪಿಗಳಾದಂತಹ ರಾಘವೇಂದ್ರ, ಜಗ್ಗ, ಅನುಕುಮಾರ್, ಎಟಿಯೋಸ್ ಚಾಲಕ ರವಿ ಇವರೆಲ್ಲರೂ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಆ ದುರ್ಗಾ ಬಾರಿಗೆ ಹೋಗಿರ್ತಾರಲ್ಲ, ದುರ್ಗಾ ಬಾರ್ಗ್ ಹೋಗಿ ಸರಿಯಾಗಿ ಎಣ್ಣೆಯನ್ನ ಹೊಡೆದಿರ್ತಾರಲ್ಲ. ಅಂದ್ರೆ ಪಟ್ಟಣಗೆರೆಯ ಶೆಡ್ಗೆ ಎಂಟರ್ ಆಗೋದಕ್ಕೆ ಮುಂಚೆ ತುಮಕೂರಿನ ಹತ್ರ ಎಲ್ಲೋ ಸಮೀಪದಲ್ಲಿ ಹೋಗಿ ಎಣ್ಣೆ ಹೊಡೆದಿರ್ತಾರೆ.
ಅಲ್ಲಿ ರೇಣುಕಾ ಸ್ವಾಮಿಯಿಂದಾನೇ ಅದಕ್ಕೆ ಹಣವನ್ನ ಕೊಡಿಸುವಂತಹ ಕೆಲಸವನ್ನ ಮಾಡಿರ್ತಾರೆ. ರೈಟ್, ಮತ್ತೊಂದು ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. A2 ದರ್ಶನ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ. ಆ ಬ್ಲಾಕ್ ಕಲರ್ ಸ್ಕಾರ್ಪಿಯೋದ ಮುಂಭಾಗದಲ್ಲಿ ನಟ ದರ್ಶನ್ ಇರೋದು ಇದು ಕೂಡ ಮತ್ತೊಂದು ಪ್ರಮುಖ ಸಾಕ್ಷ್ಯ. ಎಲ್ಲವನ್ನ ಕೂಡ ಎಲ್ಲಾ ಡಾಟ್ ಗಳನ್ನ ಕನೆಕ್ಟ್ ಮಾಡುವಂತಹ ಕೆಲಸ ಪೊಲೀಸರಿಂದ. ಈಗೇನ್ ಫೋಟೋನ ಗಮನಿಸ್ತಾ ಇದ್ದೀರಿ, ಇದನ್ನ ನೀವು ನೋಡಿರ್ತೀರಿ. ನ್ಯೂಸ್ ಫಸ್ಟ್ ಈ ಹಿಂದೆಯೇ ಇದನ್ನ ಪ್ರಸಾರ ಮಾಡಿತ್ತು. ಈ ಫೋಟೋ ಏನಿದೆ ಇದು ಬೆಂಗಳೂರಿನಿಂದ ಎಸ್ಕೇಪ್ ಆಗಿ ಮೈಸೂರಿಗೆ ಹೋಗ್ತಾರಲ್ಲ, ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಾಗರಾಜ್ ಹಾಗೆ ದರ್ಶನ್ ಮಾತನಾಡ್ತಾ ಇರುವಂತಹ ಫೋಟೋ. ಇಲ್ಲಿ ಕೊಲೆ ಮಾಡಿದ್ದಾರೆ. ರೇಣುಕಾ ಸ್ವಾಮಿಯ ದೇಹವನ್ನ ಎಲ್ಲೋ ಮೋರಿ ಹತ್ರ ಎಸ್ತಿದ್ದಾರೆ. ಅದಾದ ನಂತರ ನೆಕ್ಸ್ಟ್ ಡೇ ಮಾರ್ನಿಂಗ್ ಪತ್ನಿ ವಿಜಯಲಕ್ಷ್ಮಿಯ ಮನೆಯ ರಿನೋವೇಷನ್ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಅದಾದ ಬಳಿಕ ಮೈಸೂರಿಗೆ ಹೋಗ್ತಾರೆ. ಆ ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ನಟ ದರ್ಶನ್ ಹಾಗೆಯೇ ನಾಗರಾಜ್ ಅಂದ್ರೆ ದರ್ಶನ್ರ ಅನಧಿಕೃತ ಮ್ಯಾನೇಜರ್, ಆತ ದರ್ಶನ್ರ ಅಭಿಮಾನಿ ಸಂಘದ ಉಪಾಧ್ಯಕ್ಷ ಕೂಡ ಅಂತೆ ಆತ. ಅದನ್ನ ಖುದ್ದು ಪವಿತ್ರ ಗೌಡ ತನ್ನ ಸ್ಟೇಟ್ಮೆಂಟ್ ನಲ್ಲಿ ಉಲ್ಲೇಖ ಮಾಡ್ತಾಳೆ. ಅವರಿಬ್ಬರನ್ನ ಕೂಡ ನೀವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಕಲೆ ಹಾಕಿರುವಂತಹ ಸಾಕ್ಷ್ಯ ಇದು. ಮೈಸೂರಿಗೆ ಹೋಗಿ ಅಲ್ಲಿ ತಲೆಮರೆಸಿಕೊಂಡು ಅಲ್ಲಿ ಕೂತು ಷಡ್ಯಂತ್ರವನ್ನ ಮಾಡ್ತಾ ಇದ್ದಿದ್ದನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಭಾಗದಲ್ಲಿ ಆ ಸ್ಕಾರ್ಪಿಯೋ ಗಾಡಿಯ ಮುಂಭಾಗದಲ್ಲಿ, ಆ ವೆಹಿಕಲ್ ನ ಮುಂಭಾಗದಲ್ಲಿ ನಟ ದರ್ಶನ್ ಇರುವಂತಹ ಫೋಟೋ, ಅದನ್ನ ಮಾರ್ಕ್ ಮಾಡುವಂತಹ ಕೆಲಸವನ್ನ ತನಿಖಾಧಿಕಾರಿಗಳು ಮಾಡಿದ್ದಾರೆ. ಚಾರ್ಜ್ ಶೀಟ್ ನ ಪೇಪರ್ ಪ್ರತಿಯಲ್ಲಿ ಕೇವಲ ಆ ಸಿಸಿಟಿವಿಯ ಸ್ನ್ಯಾಪ್ ಶಾಟ್ ಮಾತ್ರ ಹಾಕಲಾಗಿದೆ. ಚಾರ್ಜ್ ಶೀಟ್ ನ ಡಿಜಿಟಲ್ ಸಾಕ್ಷ್ಯಗಳನ್ನ ಪ್ರತ್ಯೇಕವಾಗಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತಹ ಕೆಲಸವನ್ನ ಆಲ್ರೆಡಿ ತನಿಖಾಧಿಕಾರಿಗಳು ಮಾಡಿದ್ದಾರೆ. ನೀವೀಗ ಗಮನಿಸ್ತಾ ಇರೋದು ಇದು ಆರೋಪಿಗಳ ಪರ ವಕೀಲರಿಗೆ ಕೊಟ್ಟಂತಹ ಸ್ನ್ಯಾಪ್ ಶಾಟ್.